ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಲಗಟ್ಟಿ. ಲಯನ್ಸ್ ಕ್ಲಬ್ ಧಾರವಾಡ ಗ್ಯಾಲಕ್ಸಿ ಮತ್ತು ಲಿಯೋ ಕ್ಲಬ್ ಧಾರವಾಡ ಗ್ಯಾಲಕ್ಸಿ, ಸನ್ನಿಧಿ ಮಹಿಳಾ ಮಂಡಳ ಮತ್ತು ಅಂಜುಮನ್ ಪದವಿ ಕಾಲೇಜು ಜಂಟಿಯಾಗಿ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಡಾಕ್ಟರ್ ಎಂ ಜೋಶಿ ನೇತ್ರಾಲಯದ ಸಹಯೋಗದಲ್ಲಿ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಗಾಗಿ 20 ರೋಗಿಗಳನ್ನು ಆಯ್ಕೆ ಮಾಡಲಾಗಿತ್ತು. ಇಂದು ಶಸ್ತ್ರಚಿಕಿತ್ಸೆ ಪೂರ್ಣಗೊಂಡ ರೋಗಿಗಳು ಬಿಡುಗಡೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷ ಡಾಕ್ಟರ್ SY ಶೇಖ್, ಲಿಯೋ ಕ್ಲಬ್ ಅಧ್ಯಕ್ಷೆ ಲಿಯೋ ಡಾಕ್ಟರ್ ಸಾಕಿಬ್ ಶೇಖ್, ಕಾರ್ಯದರ್ಶಿ ಲಿಯೋ ಸಕ್ಕಿನಾ ಮುಲ್ಲಾ, ಲೈನ್ ನಂದಾ ಗುಳದಗುಡ್, ಲೈನ್ ರೇಣುಕಾ ಮಗದೂರ್, ಲೈನ್ ನಾಗರಾಜ್ ಗುಡದನ್ನವರ್ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಜೋಶಿ ನೇತ್ರಾಲಯದ ವ್ಯವಸ್ಥಾಪಕ ಸಂಜೀವ್ ಕುಲಕರ್ಣಿ ಹಾಗೂ ಇತರ ಸಿಬ್ಬಂದಿ ಹಾಗೂ ವೈದ್ಯರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷ ಲೈನ್ ಡಾಕ್ಟರ್ SY ಶೇಖ್ ನೇತ್ರದಾನದ ಮಹತ್ವ ಮತ್ತು ಮಧುಮೇಹವನ್ನು ಹೇಗೆ ಕಾಳಜಿ ವಹಿಸಬೇಕು ಎಂಬುದರ ಬಗ್ಗೆ ಕುರಿತು ಮಾಹಿತಿ ನೀಡಿದರು. ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ನ ಕೆಲಸ ಮತ್ತು ಚಟುವಟಿಕೆಗಳು ಮತ್ತು ಧ್ಯೇಯ ವಾಕ್ಯಗಳನ್ನು ವಿವರಿಸಿದರು. ಅಂಧರಿಗೆ ಕಣ್ಣಿನ ಕಾರ್ನಿಯಾವನ್ನು ದಾನ ಮಾಡಲು ಅವರು ಮನವಿ ಮಾಡಿದರು. ಕಣ್ಣುಗಳು ಹೇಗೆ ಮುಖ್ಯವೆಂದು ಅವರು ಒತ್ತಿ ಹೇಳಿದರು. ಜೋಶಿ ನೇತ್ರಾಲಯದ ವೈದ್ಯರು ಹಾಗೂ ಕಾರ್ಯಕರ್ತರಿಗೆ ಕೃತಜ್ಞತೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರೋಗಿಗಳನ್ನು ಬ್ರೆಡ್, ಬಿಸ್ಕೆಟ್, ಹಣ್ಣು ಹಂಪಲುಗಳನ್ನು ವಿತರಿಸಲಾಯಿತು. ಧನ್ಯವಾದ ಅರ್ಪಿಸಿದ್ರು ಕಡಿಮೆ. ಯಾಕಂದ್ರೆ ಇದೇನು ನಿಮ್ಗೆ ಕಣ್ಣಿನ ಒಂದು ಹೊಸ ಜೀವನ ಕೊಟ್ಟಂಗೆ ನಿಮ್ಗೆ ಎಷ್ಟೋ ಸಾವಿರ ಜನಕ್ಕೆ ತಿಂಗಳ ಕೊಡ್ತಾರ ಅವರು. ಅಂದ್ರೆ ಎಷ್ಟು ಲಕ್ಷ ಜನಕ್ಕೆ ಒಂದು ಹೊಸ ಜೀವನ ಕೊಟ್ಟಾರಂದ್ರೆ ಆ ಪುಣ್ಯ ಎಲ್ಲ MM ಜೋಶಿ ಹಾಸ್ಪಿಟಲ್ಗೆ ಹೋಗ್ಬೇಕು.
ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ರೆಡ್ಡಿ. ಇವಾಗ ನಾವು ಹುಬ್ಬಳ್ಳಿ ನಗರದ ಎಂಎಂ ಜೋಶಿ ಆಸ್ಪತ್ರೆಯಲ್ಲಿ ಉಪಸ್ಥಿತರಿದ್ದೇವೆ. ಇಲ್ಲಿ ಮೊನ್ನೆ ಧಾರವಾಡ ನಗರದಲ್ಲಿ ನಡೆದಂತಹ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ನಡೆದಂತಹ ನೇತ್ರ ತಪಾಸಣಾ ಉಚಿತ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಆ ಶಿಬಿರದಲ್ಲಿ ಆಯ್ಕೆ ಮಾಡಿದಂತಹ ಪೇಷಂಟ್ಗಳನ್ನ ಇಲ್ಲಿ ಶಸ್ತ್ರಚಿಕಿತ್ಸೆಗಾಗಿ ಕರೆಕೊಂಡು ಬಂದಿದ್ದಾರೆ. ಇವತ್ತು ಶಸ್ತ್ರಚಿಕಿತ್ಸೆ ಮುಗಿಸಿಕೊಂಡು ಮನೆಗೆ ತೆರಳುತ್ತಾ ಇರುವ ಸಂದರ್ಭದಲ್ಲಿ ನಮ್ಮ ಜೊತೆ ಇಲ್ಲಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಿದ್ದಾರೆ ಹಾಗೂ ಸಂಘಟನೆಗಳ ಪದಾಧಿಕಾರಿಗಳಿದ್ದಾರೆ. ಬನ್ನಿ ಜೊತೆಗೆ ಮಾತಾಡೋರು ಹೇಳ್ತಾರೆ. ಸರ್ ನಮಸ್ಕಾರ ಸರ್. ಈಗ ಧಾರವಾಡದ ಶಾಲನಗರದಲ್ಲಿ ಸ್ವಲ್ಪ ದಿವಸಗಳ ಹಿಂದೆ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ, ಸನ್ನಿಧಿ ಮಹಿಳಾ ಮಂಡಲ, ಆಮೇಲೆ ಲಯನ್ಸ್ ಕ್ಲಬ್ ಗ್ಯಾಲಕ್ಸಿ ಧಾರವಾಡ ಮತ್ತು ಅಂಜುಮನ್ ಸೊಸೈಟಿ ವತಿಯಿಂದ ಕ್ಯಾಂಪ್ಗಳನ್ನು ಮಾಡಿದ್ವಿ. ಆ ಕ್ಯಾಂಪ್ಗಳಲ್ಲಿ ಮಾಡಿದಂತ ಅದು ಫಲಾನುಭವಿಗಳಿಗೆ ಇವತ್ತು ನಿನ್ನೆ ಇಲ್ಲಿ ಕರ್ಕೊಂಡ್ಬಂದು ಎಲ್ಲರಿಗೂ ಸರ್ಜರಿಯನ್ನು ಮಾಡಿದ್ದೀವಿ. ಇವತ್ತು ಅವ್ರ ಮನೆಗೆ ಹೋಗ್ಲಿಕ್ಕೆ ಅವ್ರನ್ನ ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ. ಅದಕ್ಕೆ ಆ ಡಿಸ್ಚಾರ್ಜ್ ಮಾಡೋಕ್ಕಿಂತ ಮೊದಲ ಏನು ಸಂಘ ಸಂಸ್ಥೆಗಳು ಇದ್ವು ಎಲ್ಲರೂ ಬಂದು ನಾವು ಪೇಷಂಟ್ ಅನ್ನ ನೋಡ್ತೀವಿ, ಆ ಪೇಷಂಟ್ ಹೆಂಗಿದ್ದಾರೆ ಅಂತ ನೋಡ್ಕೊಂಡು ಅವರಿಗೆ ಒಂದು ಫಲಾರವನ್ನು ಕೊಟ್ಟು ನಾವು ಕಳಿಸ್ತೀವಿ ಅಂದಿದ್ದಕ್ಕೆ ಇವತ್ತು ಎಲ್ಲರೂ ಬಂದಿದ್ದಾರೆ. ಅದಕ್ಕೆ ಈ ಒಂದು ಕ್ಯಾಂಪ್ಗಳನ್ನು ಮಾಡಲಿಕ್ಕೆ, ಈ ಕ್ಯಾಂಪ್ಗಳಿಗೆ ಸಹಾಯ ಮಾಡಲಿಕ್ಕೆ ಪದಾಧಿಕಾರಿಗಳಿಗೂ ನಮ್ಮ ಎಮರ್ಜೆನ್ಸಿ ನೇತ್ರ ವಿಜ್ಞಾನ ಸಂಸ್ಥೆ, ನೇತ್ರ ಭಂಡಾರ ಹಾಗೂ ವೈಯಕ್ತಿಕವಾಗಿ ಅವರಿಗೆ ಪೂರಕವಾದಂತಹ ಒಂದು ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಹೇಳ್ತೀವಿ. ಸದ್ಯಕ್ಕೆ ಇವತ್ತಾಗಿ ಒಂದು 20 ಜನರಾಗ್ತದೆ. ಟೋಟಲ್ 36 ಜನ ಇದೊಂದು ನಿರಂತರವಾದಂತಹ ಒಂದು ಪ್ರಕ್ರಿಯೆ. ಯಾಕಂದ್ರೆ ಎಮರ್ಜೆನ್ಸಿ ನೇತ್ರ ವಿಜ್ಞಾನ ಸಂಸ್ಥೆ ಸಂಸ್ಥಾಪಕರಾದಂತಹ ಇದೆ. ಏನು ಅಂತಂದ್ರೆ ಪ್ರತಿ ತಿಂಗಳ 1,000 ಸರ್ಜರಿಯನ್ನು ಫ್ರೀಯಾಗಿ ಮಾಡಬೇಕು. ಯಾಕಂತಂದ್ರೆ ಅವ್ರು ಏನ್ ಹೇಳ್ತಾರೆ, ಯಾವ ಸಮಾಜದೊಳಗೆ ಅಲ್ಲಿ ಬಂದು ಸರ್ಜರಿಯನ್ನು ಪಡಿಸ್ಕೊಳ್ಳಿಕ್ಕೆ ಸಾಧ್ಯತೆ, ಅದೇ ಸಮಾಜದೊಳಗೆ ಈಗೇನು ಆಸ್ಪತ್ರೆಗೆ ಬಂದು ಇದ್ದಾರೆ ಅವ್ರಿಗೂ ಕೂಡ ನಮ್ಮ ಸೇವೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ಒಂದು 100 ಬೆಡ್ ಆಸ್ಪತ್ರೆಯನ್ನು ಒಂದು ಸಪ್ರೇಟಾಗಿ ಕಟ್ಟಿಸಿ, ಯಾರು ಆರ್ಥಿಕವಾಗಿ ಹಿಂದುಳಿದವರು ಇರ್ತಾರೆ ಬೇರೆ ಬೇರೆ ಊರುಗಳಲ್ಲಿ, ಅವ್ರನ್ನೆಲ್ಲರೂ ಕರ್ಕೊಂಡು 1,000 ಸರ್ಜರಿಯನ್ನು ಮಾಡಿಸಲೇಬೇಕು ಅನ್ನೋ ಒಂದು ಈ ಒಂದು ಕಾರ್ಯಕ್ರಮ ಹೊಂದಿದ್ದಾರೆ. ಆಲ್ರೆಡಿ ನಾವು ಒಂದು ತಿಂಗಳಿಗೆ 1,012 ಸರ್ಜರಿಯಿಂದ ಫ್ರೀಯಾಗಿ ನಾವು ಮಾಡ್ತೇವೆ. ಅದಕ್ಕೆ ಎಲ್ಲರಿಗೂ ಕೇಳ್ಕೊಳ್ಳೋದಿದ್ರೆ, ಯಾರಿಗೆ ಸಾಧ್ಯ ಆಗ್ತದೆ ಎಲ್ಲರೂ ನೀವು ಕೂಡ ಸಮಾಜದೊಳಗೆ ಯಾರ್ಯಾರಿಗೆ ಸಾಧ್ಯ ಇದೆ ಅವರೆಲ್ಲರೂ ಕೈ ಜೋಡಿಸಿದೆ. ಆದರೆ ಈಗೇನು 1000 ಮಾಡ್ತಾ ಇದ್ದೀವಿ, ಅದಕ್ಕೆ ಸರ್ಜರಿಯನ್ನು ನಾವು ಮಾಡ್ಬೋದು. ಅದಕ್ಕೆ ಸಮಾಜದಲ್ಲಿ ಇರುವಂಥ ಎಲ್ಲರಿಗೂ ಯಾರಿಗೆ ಸಾಧ್ಯ ಇದೆ, ಯಾರಿಗೆ ಶಕ್ತಿ ಇದೆ ಸಹಾಯ ಮಾಡಲಿಕ್ಕೆ, ಅವರೆಲ್ಲ ಸಹಾಯ ಮಾಡಿದ್ರೆ ಇನ್ನೂ ಹೆಚ್ಚಿನ ಸೇವೆಯನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಈ ಮೂಲಕ ನಾನು ಎಲ್ಲರಿಗೂ ಕೇಳ್ಕೊಳ್ತೇನೆ. ನನ್ನ ಹೆಸರು ಸಂಜೀವ್ ಕುಲಕರ್ಣಿ ಅಂತೇಳಿ, ನಾನು ಕಮ್ಯುನಿಟಿ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಎಂಎಂ ಜೋಶಿ ನೇತ್ರ ವಿಜ್ಞಾನದೊಳಗೆ. ಕಳೆದ 12 ವರ್ಷಗಳಿಂದ ನಾನು ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀನಿ. Morning everyone. Lions Club Dharwad Galaxy, Sanidhi Mandal, Anjuman College, Degree College. We have conducted the free eye checkup camp. More than 250 people have checked their diabetic people and eye checkup camp. So in that way we have selected 30 people for cataract surgery free of charge. So Lions Club Dharwad Galaxy and Alliance has been doing all this work, but main purpose is our Lions Club is eye, protect your eyes and diabetic and eyes is our signature motto, and we are doing all these things. And second thing, we are making the awareness to people to organ donations, mainly the eye donation. So we are making the camp, going to every person and convincing them and making awareness to how the importance of the eyes when will be going to die. That time you have to be pledged and you have to donate your eyes. So Lions Club Dharwad Galaxy and all our colleagues or members doing all this work for your service. Thank you very much. ಕಲ್ಲಪ್ಪ ಕಷ್ಟಪಟ್ಟು ಒಳ್ಳೆಯದು. ಹೇಗೆ ಅನಿಸ್ತದೆ ಈಗ ನೀವು? ಈಗ ಆರಾಮ ಅನಿಸಿರ್ತದೆ ಸರ್. ಆರಾಮ ಮನಸ್ಸು. ರಾಮದುರ್ಗ ತಾಲೂಕಿಂದ ಬಂದಿರ್ತಾರೆ. ರಾಮದುರ್ಗ ತಾಲೂಕಿಂದ ಸೌದತ್ತಿಗೆ ಹೇಳ್ತೀನಿ. ಇಲ್ಲಿನ ಸೌಲಭ್ಯ ಹೇಗಿದೆ ಹಾಸ್ಪಿಟಲ್ದಲ್ಲಿ? ಚಲೋ ಐತ್ರಿ. ಚಲೋ ಇದೆ. ಚಲೋ ಭಾಳ ಚೆನ್ನಾಗಿ ನೋಡ್ಕೊಂಡು. ಈ ಸಂದರ್ಭದಲ್ಲಿ ನೀವು ಈಗ ಸಂಸ್ಥಾದವ್ರು ನಿಮ್ಮನ್ನು ಫ್ರೀಯಾಗಿ ಉಚಿತವಾಗಿ ಮಾಡಿಸಿದ್ದಾರೆ. ಆಸ್ಪತ್ರೆ ಫ್ರೀ ಮಾಡ್ತಾರೆ. ಅವ್ರಿಗೆ ಏನ್ ಹೇಳಬೇಕಂತ ಬಯಸ್ತೀರಿ ನೀವು? ಏನು ಭಾಳ ಪುಣ್ಯ ಹತ್ತಲ್ರಿ ಅವ್ರು. ಭಾಳ ಚಲೋ ಮಾಡಿದ್ರಿ. ಚಲೋ ಮಾಡಿದ್ರಿ ಭಾಳ. ಕಣ್ ಕಾಣದಾರಿಗೆ ಮತ್ತು ಕಣ್ ಕಾಣಾಗ ಮಾಡಿ ಕೊಡ್ತಾರೆ. ಪುಣ್ಯಾತ್ಮರು ಅವರು. ಯಾವ ಊರು? ಬಡ್ಲಿ ಊರಿಂದ. ಹೇಗೆ ಅನಿಸ್ತದೆ ಈಗ? ಚಲೋ ಅನಿಸ್ತದ. ಈ ಸಂಸ್ಥಾದವ್ರಿಗೆ ಏನ್ ಹೇಳ್ಬೇಕಂತ ಮಾಡಿದ್ವಿ ನೀವು? ನಾವು ಭಾಳ ಚಲೋ ಅದ ನಮ್ಮ ಅಪ್ಪ ಪುಣ್ಯ ಹತ್ತಿರ ಚಲೋ ಮಾಡ್ತೀವಿ. ಕಣ್ಣು ಸರಿ ಕಾಣತಾವ.